ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ನಾನು ಮಾಡಿರೋ ವಿಡಿಯೋದಲ್ಲಿ ಆ್ಯಕ್ಚುಲಿ ನಿಮಗೆ ನಾನು ಹೇಳಿದ್ದೆ ಚೆನ್ನ ಜೊತೆಗೆ ಎಗ್ ರೆಸಿಪಿದು ತೋರಿಸ್ತೀನಿ ಅಂತ. ಬಟ್ ಆ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಸಪ್ರೇಟಾಗಿ ಮಾಡಿ ಹಾಕ್ತಿದ್ದೀನಿ. ನೋಡಿ, ಈ ರೆಸಿಪಿ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕೋ ಎಲ್ಲ ಅರೇಂಜ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆನಿಯನ್, ಎಗ್, ಕ್ಯಾಪ್ಸಿಕಮ್, ಚೆನ್ನ ಬೇಯಿಸಿಟ್ಕೊಂಡಿರೋದು, ಬಟರು, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡರ್, ಖಾರದ ಪುಡಿ, ಉಪ್ಪು. ಫಸ್ಟು ನನ್ನ ಬಟರ್ನ ಒಂದು ಬಾಣಲಿಲಿ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಆಯಿಲ್ ಯೂಸ್ ಮಾಡ್ತಿಲ್ಲ. ಈಗ ಏನು ಮೊಟ್ಟೆ ಇದೆಯೋ ಅದನ್ನೆಲ್ಲ ನೀಟಾಗಿ ಹೊಡೆದು ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅದನ್ನು ಇದ್ರ ಮೇಲೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನು ತುಂಬ ಕಲಿಸ್ಕೊಳಕ್ಕೆ ಹೋಗಬಾರ್ದು. ನೀಟಾಗಿ ಈ ಥರ ಸೈಡಲ್ಲಿ ಇಂದ ಎಳ್ಕೊಳ್ಬೇಕು. ಯಾಕಂದರೆ ಸಣ್ಣೂರಿಲಿ ಮಾಡ್ಕೊಳೋದ್ರಿಂದ ಆ್ಯಕ್ಚುಲಿ ಇದು ತಳ ಹಿಡಿಯೋದಿಲ್ಲ. ನಮಗೆ ನೀಟಾಗಿ ಮಾಡಿಕೊಂಡು ಒಂದು ಬೌಲಲ್ಲಿ ನೀಟಾಗಿ ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು. ಇವಾಗ ಅದೇ ಕಾದಿರೋ ಬಾಣಲಿಲಿ ಮತ್ತೆ ನಾವು ಬಟರ್ ಹಾಕಿ ಏನು ನಾವು ಕುಯ್ದಿಟ್ಕೊಂಡಿದ್ದೀವೋ ಆನಿಯನ್ನು, ಕ್ಯಾಪ್ಸಿಕಮ್ನ ಇದರಲ್ಲಿ ಸಣ್ಣ ಉರಿಯಲ್ಲಿ ಮತ್ತೆ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಯಾವುದೂ ಹೈ ಫ್ಲೇಮಲ್ಲಿ ಮಾಡ್ಕೊಳ್ತಾ ಇಲ್ಲ. ಅಟ್ಲೀಸ್ಟ್ ಮೀಡಿಯಮ್ ಫ್ಲೇಮ್ ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಬೇಕು. ಇದು ಮಾಡೋದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಪೆಪ್ಪರ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ಮತ್ತೆ ಸ್ವಲ್ಪ ಬಟರ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಇಲ್ಲಿ ನೀಟಾಗೆಲ್ಲ ಫ್ರೈ ಆಗಿದೆ. ಇವಾಗ ನಾನು ಏನು ಬೇಯಿಸಿಟ್ಕೊಂಡಿದ್ದೀನೋ ಚೆನ್ನನ ಇದರಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ನಾನು ಸಪ್ರೇಟಾಗಿ ಏನು ಎಗ್ಗನ್ನ ಫ್ರೈ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ನೋಡಿ, ಈ ರೆಸಿಪಿ ರೆಡಿ ಆಯಿತು. ನಮಗೆ ಇದರಲ್ಲಿ ಹೈಯೆಸ್ಟು ಪ್ರೋಟೀನ್ ಸಿಗುತ್ತೆ. ಮಕ್ಕಳಿಗೆ ತುಂಬಾ ಒಳ್ಳೆಯದು. ನಾವು ಯಾವತ್ತು ಅಟ್ಲೀಸ್ಟ್ ನಾನ್ ವೆಜ್ ಮಾಡಿಲ್ವೋ ಈ ಥರ ರೆಸಿಪಿಗಳನ್ನ ಮಾಡಿಡೋದ್ರಿಂದ ಎಲ್ಲರೂ ಖುಷಿಯಾಗಿ ತಿಂತಾರೆ. ಇಲ್ಲಿಗೆ ಚೆನ್ನ ವಿತ್ ಎಗ್ ರೆಸಿಪಿ ಕಂಪ್ಲೀಟ್ ಆಯಿತು. ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.